ತಾಜ್ ಮಹಲ್ ನೋಡೋಕೆ ಹೋಗೋಣ. ಅಮರ ಪ್ರೇಮಿ ಗೊತ್ತಾಯ್ತು, ಮುಚ್ಚಾಡ್ ಹೋಗಲ್ಲ. ಒಂದು ಮಹಲ್ ಹೇಳಿ ಅದು ನಿಜನೇ. ಇರ್ಬೇಕಾದ್ರೆ ಪ್ರೀತಿ ತೋರಿಸ್ಬೇಕು, ಸತ್ ಮೇಲೆ ಪ್ರೀತಿ ತೋರಿಸಿದ್ರೆ ವ್ಯರ್ಥ. ಬೆಳಗ್ಗೆ 6:30 ಅಂತ ಇಂತೂ ಆಗ್ರಾಗೆ ಫೈನಲಾಗಿ ಬಂದ್ವಿ. ಹಾಗೆ ಮಾರ್ನಿಂಗ್ ಆಗ್ಬಿಟ್ಟಿದೆ. ಏನು ಅಷ್ಟೊಂದು ರೂಮ್ಸ್ ಇದೆಯವ? ಅವ್ನು ಹೆಂಗೆ ಬಂದಂತ ಹೇಳ್ದಂದ್ರೆ, ಅಣ್ಣ ಇವರು ಬಿಲ್ಡಿಂಗಲ್ಲಿ 1800 ಅಂತಂದ್ರೆ ನಾನು ರೂಮ್ಸ್ ಇದಾವೆ ಅಷ್ಟೊಂದು ಅಂತಂದ್ಬಿಟ್ಟು ನಾನು ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಮಾರ್ನಿಂಗ್ 4 ಗಂಟೆಗೆ ಪಂಚರ್ ಆಗ್ಬಿಡ್ತೀನಿ ಒಂದ್ಸಲ. ಎದ್ಗಣ್ಣಲ್ಲಿ ವಿಡಿಯೋನೇ ಮಾಡಲಿಲ್ಲ ಅದು ನಾನು. ಹಾಂ ವೇಟಿಂಗ್ ಫಾರ್ ದ ವ್ಯೂ. ನೋಡಿ ಇವೆಲ್ಲ ಪ್ಲೇಸ್ಗಳು ಹೋಗ್ತೀವಿ ಈಗ. ಶುಭೋದಯ. ತಾಜ್ ಮಹಲ್ ಎಂಟ್ರಿ ಆಗಬೇಕಾದ್ರೆ ತಗೋಬೇಕಾಗಿರೋ ಟೋಕನ್ ಆ್ಯಂಡ್ ಟಿಕೆಟ್ ಇದೆ ನೋಡಿ. ಹೀಗಿರುತ್ತೆ ತಾಜ್ ಮಹಲ್ಗೆ. ಒಳ್ಳೆ ನಮ್ಮ ಬೆಂಗಳೂರಲ್ಲಿ ಮೆಟ್ರೋ ಅದು ಇದು ಬರುತ್ತಲ್ಲ ಅಣ್ಣ, ಕಾಯಿನು, ಟೋಕನ್ ಕಾಯಿನು ಸೇಮ್ ಹಂಗೆ ಇದೆ. ಬಟ್ ಏನು ಅಂದರೆ ಯಾವುದೋ ಇದು ಸಿಂಬಲ್ ಇದೆ ಗೌರ್ಮೆಂಟ್ದು, ಏನು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲೇ ಬನ್ನಿ, ನಾವಿವತ್ತು ನಮ್ಮ ವಿಶ್ವದಲ್ಲೇ ಅದ್ಭುತಗಳಾದ 7 ಅದ್ಭುತಗಳಲ್ಲಿ ಒಂದು ಮೊದಲನೇ ಅದ್ಭುತಕ್ಕೆ ಬಂದಿದ್ದೀವಿ. ಮೊದಲನೇದು ಅಂದರೆ ಮೊದಲನೇದಲ್ಲ, ನಮ್ಮ ಪಾಲಿನ ಮೊದಲನೇದು. ಗೇಟ್ 20. ವೆಲ್ಕಮ್ ಟು ತಾಜ್ ಮಹಲ್. ಓಕೆ ಗೈಸ್, ಒಳಗೆ ಹೋದ್ಮೇಲೆ ಕ್ಯಾಮ್ರಾ ಹಾಕ್ತೀನಿ. ಎಲ್ಲ ಚೆಕಿಂಗ್ ಎಲ್ಲ ಆಯಿತು. ಅಕ್ಕ ಅಣ್ಣ ಸೇಫಾಗಿ ಬಂದರು. ಅದೇ ಅದನ್ನು ಇದಾಗಿ ನೋಡ್ತಾರ. ನಾವೇನು ಡೈಮಂಡ್ ಕತ್ಕೊಂಡು ಹೋಗ್ತಿದ್ವಿ ಅಥವಾ ಇದು ಹಂಗ. ಬನ್ನಿ ಒಳಗೆ ಹೋಗೋಣ. ಬನ್ನಿ ಗೈಸ್, ಇದೆ ತಾಜ್ ಮಹಲ್ನ ಎಂಟ್ರಿ ವೇ. ಬನ್ನಿ ಒಳಗೆ ಹೋಗೋಣ. ವಿ ಆರ್ ಕಮ್ ಟು ತಾಜ್ ಮಹಲ್. ಹೆಂಗಿದೆ ನೋಡೋಣ. ಈ ಕರೆಕ್ಟಾಗಿ ಬರ್ತಿದ್ಯಾ? ಓಕೆ ಹಾಂ, ಎಂಟ್ರಿ ಇದಾವೆ. ಬನ್ನಿ ತಾಜ್ ಮಹಲ್ ನೋಡೋಕೆ ಹೋಗೋಣ. ಅಮರ ಪ್ರೇಮಿ ಗೊತ್ತಾಯ್ತು, ಮುಚ್ಚಾಡ್ ಹೋಗಲ್ಲ. ಏನು ಬೈತಾ ಇದ್ದಾಗ ನೋಡಿ, ಬೈದಾಯ್ತು ನಾನು ಅದಕ್ಕೆ. ಅಣ್ಣ ಬಂದೆ ಅಣ್ಣ. ನಾವು ಬಂದೇವ ಶ್ರೀಶೈಲ ನೋಡೋದಕ್ಕ, ಸ್ವಾಮಿ ದೇವ ದರ್ಶನ ಮಾಡಿ ಹೋಗಲಿಕ್ಕ. ಅಮರ ಪ್ರೇಮಿಯ ಜಾಗದಲ್ಲಿ ಅಮರ ಪ್ರೇಮಿ ಮತ್ತೆ ಬಂದ. ತಾಜ್ ಮಹಲ್ ಇಷ್ಟ ದಿನ ನಾವು ವೈಟ್ ಇದೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಸುತ್ತಮುತ್ತ ಬರೀ ಕೋಟೆಗಳೇ ತುಂಬಿಕೊಂಡಿದೆ. ಅದು ಕೆಂಪೇನಿದು. ಕೆಮ್ಮಣ್ಣಲ್ಲಿ ನೋಡಿ, ಅಲ್ಲೆಲ್ಲ ಪೇಂಟ್ ಹೋಗ್ಬಿಟ್ಟದ. ಇಷ್ಟೆಲ್ಲ ದುಡ್ಡು. ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇನಿ. ಎಂತದು ಇಲ್ಲ, ಡೋಲೋ 650 ಮಾತ್ರ ಬಿಸಿರಾಗಿ ಇಟ್ಟು ಕೊಡ್ತಿದೀವಿ. ಒಂದು ಪೇಂಟ್ ಹೊಡ್ಸಕ್ಕಾಗಿಲ್ಲ ಇವರು, ಅದಕ್ಕೆ ತೆಗೆ ಸುಮ್ಮನೆ ದುಡ್ಡು ಇಸ್ಕೊತಾರ. ದ ವೇ ಎಂಟ್ರಿ. ಆ್ಯಕ್ಚುಲಿ ಈ ಜಾಗಕ್ಕೆ ಬರುವ ಏನು ಇದಿಲ್ಲ, ನಮಗೆ ಬರೋ ನೆಸೆಸಿಟಿ ಇಲ್ಲ. ಇದು ನಮ್ಮ ಜಾಗ ಅಲ್ಲ, ಆದ್ರೂ ಏನು ಕಿತ್ತು ದಬಾಕಿದ್ದಾರೆ ಅಂತ ನೋಡೋಕ್ಕೋಸ್ಕರನಾದ್ರು ಬರಬೇಕು. ಎಸ್, 7 ಅದ್ಭುತಗಳಲ್ಲಿ ಒಂದು ಅಂತ ಹೇಳ್ತೀವಲ್ಲ, ಅದಕ್ಕೋಸ್ಕರ ನೋಡೋಕ್ಕೋಸ್ಕರ ಬರಬೇಕು. ಮಮ್ತಾಜ್ ಅವರ ನೆನಪಿಗಾಗಿ ಶಹಜಾನ್ ಅವರು ಕಟ್ಟಿಸಿದಂತಹ ಒಂದು ಮಹಲ್. ಹಳ್ಳಿ ಮರನೂ ಇಟ್ಟಿದ್ದಾರೆ, ಎಲ್ಲ ಮರನೂ ಇದೆ. ನಾವಿದೆ ಮಾಡೋಣ. ಬನ್ನಿ ಒಳಗೆ ಹೋಗೋಣ.
ಇಲ್ಲಿ ಬೆಳಗ್ಗೆನೆ ಬಂದ್ಬಿಡ್ಬೇಕು, ಒಳ್ಳೆ ವ್ಯೂನು ಸಿಗುತ್ತೆ, ಜೊತೆಗೆ ಜನನೂ ಕಡಿಮೆ ಇರುತ್ತೆ. ಅಲ್ಲಿ ಮಾಡೋಣ ಒಳಗೆ ಜಿಂಕಿ ಚಕ್ಕ ಅಂತ. ಜಿಂಗ್ ಚಕ ಕುಚ್ ಕುಚ್ ಟುವಿ ಟುವಿ ತನನಂ ಗಿಲ್ ಗಿಲೆ. ಹೇಗಿದೆ ಇಲ್ಲಿನ ಸ್ಮಾರಕಗಳು ಸಹ ಒಂದೊಂದು ರೀತಿಯ ಕಥೆಗಳನ್ನು ಹೇಳ್ತಾ ಇರುತ್ತೆ, ಬಟ್ ಯಾವುದೂ ಅರ್ಥ ಆಗಲ್ಲ. ಏಕೆಂದರೆ ಇದು ನಮ್ಮ ಹಿಂದೂಗಳ ಜಾಗ ಅಲ್ಲ. ಸೊ ಈ ಜಾಗನ ಪ್ರೇಮಿಗಳಾದಂಥವರು ನೋಡೋಕ್ಕೆ ಬರಬಹುದು. ಇಲ್ಲಿದೆ ನಿಜವಾದ ತಾಜ್ ಮಹಲ್. ಅಯ್ಯೋ ಕಾಣಿಸ್ತಾನೆ ಅಕ್ಕ, ಫೋಕಸ್ಗೆ ಅದು ವೈಟ್ ಆಗಿರೋದು ಕಾಣಂಗೆ ಇಲ್ಲ ನೋಡ್ರಿ. ವಾವ್, ಎಲ್ಲ ತಾಜ್ ಮಹಲ್ನ ನೋಡ್ಕೊಂಬಿಡಿ. ಮಮತಾಜ್ಗೋಸ್ಕರ ಶಹಜಾನ್ ಕಟ್ಟಿಸಿರುವ ಈ ತಾಜ್ ಮಹಲ್. ನಾನಂತೂ ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ತಾಜ್ ಮಹಲ್ನ ನೋಡ್ತೀನಿ ಅಂತ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬಟ್ ಯಾವುದೋ ಒಂದು ಅದೃಷ್ಟದಿಂದ ಇಷ್ಟು ಬೇಗ ಎಲ್ಲನ ನೋಡ್ತಾ ಇದ್ದೀನಿ. ಚೆನ್ನಾಗಿದೆ. ಜಿಂಕ್ ಚಿಕ್ ಜಿಂಕ್ ಜಿಂಕ್ ಪಳ 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 ಅಂತ ಹೊಳಿತಿದೆ. ಮೇಲೆ ಕಳಸ ಮಾತ್ರ ಕಲರ್ ಹಂಗೆ ಇದೆ, ಹಳೇದಾಗ್ಬಿಟ್ಟಿದೆ, ಏನೋ ಚೇಂಜ್ ಮಾಡ್ತಾ ಇದ್ದಾರೆ ಅಲ್ಲಿ. ನೋಡೋಕೆ ಒಂಥರ ಚೆನ್ನಾಗಿದೆ, ಒಳ್ಳೆ ವ್ಯೂ. ಏನು ಮಾಡಿದ್ದೀವಿ ಅನ್ನೋದಕ್ಕಿಂತ ಏನು ನೋಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂತಾರಲ್ಲ. ತಾಜ್ ಮಹಲ್ ಬಗ್ಗೆ ಏನು ಹಿಸ್ಟ್ರಿ ಇದೆ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಶಹಜಾನ್ ಕಟ್ಟಿಸ್ತಾ ಅವಳಿಗೋಸ್ಕರ, ನೆನಪಿಗೋಸ್ಕರ. ಓಕೆ, ನಾನು ಕಟ್ಟಿಸ್ತೇ ನಿನಗೋಸ್ಕರ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ನೆಕ್ಸ್ಟ್ ಮಿನಿ ತಾಜ್ ಮಹಲ್ ನೀನು ಕಟ್ಟಿಸ್ಬೇಕು. ಪಕ್ಕ ಸೈಟ್ ತಗೊಂಡಿದ್ದೀನಿ ನಾನು. ಅಕ್ಕ ಆ ಕಡೆ ಜಾಗ ಐತೆ, ಬುಕ್ ಮಾಡಿ ಬಂದಿದ್ದೀನಿ. ಸತ್ತೋಗೋದಷ್ಟು ಬಾಕಿ. ಅಯ್ಯೋ ಅಲ್ಲಿವರೆಗೂ ಬಿಡಲ್ಲ. ಮೊಬೈಲಲ್ಲೋ ವಿಡಿಯೋದಲ್ಲೋ ಟಿವಿಲೋ ನೋಡೋದಲ್ಲ, ಲೈವ್ ಆಗಿ ಬಂದು ನೋಡ್ರಿ ಏನ್ ಎಕ್ಸ್ಪೀರಿಯನ್ಸ್ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಅದು ನಿಜನೇ. ಇರ್ಬೇಕಾದ್ರೆ ಪ್ರೀತಿ ತೋರಿಸ್ಬೇಕು, ಸತ್ ಮೇಲೆ ಪ್ರೀತಿ ತೋರಿಸಿದ್ರೆ ವ್ಯರ್ಥ. ದೇವತೆ ಈ ದೇವತೆ ಈ ದೇವತೆಯ ಚೆಲುವ ನೋಡಲು. ಪ್ರೀತಿ ಇದ್ರು ಅಕ್ಕ ತೋರ್ಸ್ಕೊಂಡ್ಬಿಡ್ಬೇಕು, ಇಲ್ಲ ಪ್ರೀತಿ ಸತ್ ಮೇಲೆ ಇವಾಗ ಅವಳು ಗೊತ್ತಾ 17 ಮಕ್ಳನ್ನ ಎತ್ತಿದ್ದಾಳೆ, ಅವಳು ಗೊತ್ತಾ? ಗೊತ್ತಿಲ್ಲ ನೋಡಿ, ಇವೆಲ್ಲ ನಮಗೂ ಗೊತ್ತಿಲ್ಲ. ಇವರೇನು ಮೊದಲನೇವರೆಲ್ಲ ಎಷ್ಟನೇರಾದ್ರೂ ಪರವಾಗಿಲ್ಲ, ಪ್ರೀತಿ ನಿಜ ಅಂತ ತೋರ್ಸ್ಕೊಳಕ್ಕೆ ಒಂದು ನೆನಪೈತಿಯಲ್ಲ, ಅದೇ ನಿಜವಾದ ಪ್ರೀತಿ. ಚೆನ್ನಾಗಿದೆ. ನಾವು ಅಲ್ಲಿಂದ ನೋಡಿದ್ದ ವ್ಯೂನ ಬೆಳಗ್ಗೆ ಬಂದುಬಿಟ್ಟಿದ್ರೆ ಅಲ್ಲಿಂದ ಒಳ್ಳೆ ವೀಡಿಯೋ ತಗೋಬೋದು. ಬೆಳಗ್ಗೆ ಬರೋಕ್ಕೆ ನಾವಿನ್ನೂ ಆಗ್ರಾಗೆ ಬಂದಿರಲಿಲ್ಲ. ನಮ್ಮ ಮುರುಗನಣ್ಣ ಅವರು ಫೋಟೋ ಶೂಟ್ ಮಾಡಿಸ್ತಿದ್ದಾರೆ. ಜನುಮದ ಬಂದ ಬಂದಿಸ್ ಯಾವ ಜನ್ಮದ ಬಂಧ ನಮ್ಮ ಜೋಡಿ. ನಾನು ನಮ್ಮ ಶರತ್ ಅವರು ಫೋಟೋ ಶೂಟ್ ಮಾಡಿಸ್ತಾ ಇದೆ. ಫೋಟೋ ತೆಗಿಯ, ನಂದು ಅಂತ ತೆಗಿಯ, ಸಖತ್ತಾಗಿ ಬರ್ಬೇಕಣ. ಹೆಂಗ್ ಬರ್ಬೇಕು ಗೊತ್ತಾ, ನಿನ್ ತರ ಪೋತಿ ತರ ಇದ್ದೀನೇನೋ, ನಾನು ಸುಂದರವಾಗಿದ್ದೀನಿ, ಸಖತ್ತಾಗಿ ಬರ್ಬೇಕು. ಬರೀ ನಿನ್ ಹುಡುಗಿ ಫೋಟೋ, ನಿನ್ ಫೋಟೋ ಹಾಕೋಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡ್ಬಿಟ್ಟಿದ್ಯಲ್ಲ, ನಂದು ಹಾಕೋ, ಏನೇ ಮಾಡಿದ್ದೀನಿ ನಾನು ಹಿಂಗೆ ಹಾಕೋ, ನಾನು ಸುಂದರವಾಗಿದ್ದೀನಿ ಅಂತ ಯಾರು ಹೇಳಿದ್ರೆ ನಂಗೆ ಬಂದೆ. ನಾನು ತಾಜ್ ಮಹಲ್ ಒಂದು 10 ರೀತಿ ನೋಡ್ಬಿಟ್ಟಿದ್ದೆ ಗೂಗಲಲ್ಲಿ. ಒಬ್ರೊಬ್ರು ಒಂದೊಂದು ರೀತಿ ಎಡಿಟ್ ಮಾಡಿ ತೋರಿಸ್ಬಿಡೋರು. ಒಬ್ರೊಬ್ರು ಹಿಂಗೆ ಒಳಿಕೆ ಬಿಡಲ್ಲ ಅಂತ ತೋರಿಸಿದ್ರು, ಕೆಲವರು ಅಲ್ಲಿಂದ ಅಲ್ಲಿವರೆಗೂ ಬರೀ ನೀರೇ ಐತೆ ಅಂತ ತೋರಿಸಿದ್ರು. ಒಂಥರ ಡಿಫ್ರೆಂಟಾಗಿ ತೋರಿಸ್ಬಿಟ್ರು. ಆದರೆ ಇಲ್ಲೇ ಇನ್ನೂ ಒಂಥರ ಡಿಫ್ರೆಂಟ್ ಆಗದ. ಕಳೆದಾರ ನಾವು ಜವಾಬ್ದಾರಲ್ಲ, ಬಾ ಏಕ ನಂಬರ್. ಬಿಳಿಸಿರ್ಲೆ ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿ. செலக்ட் பண்ணிட்டு அது ஒன்றும் சொல்ல
ಲಾ 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 ಲಾ. ಗಾಳಿ ಬರ್ತಾ ಇರೋದಕ್ಕೂ ಅದಕ್ಕೂ ಒಳ್ಳೆ ಇದು. ಪಾಪ ಶಹಜಾನ್ಗೆ 16ನೇ ಹೆಂಡತಿ ಅಂತ ಇದು. ಆದರೂ 16ನೇ ಅವನು ಅಷ್ಟು ಜನನ ಪ್ರೀತಿ ಮಾಡೋ ಬದಲು 16ನೇ ಅವಳು ಪ್ರೀತಿ ಅಲ್ಲಲ್ಲ, ಅದು ನಿಜವಾದ ಪ್ರೀತಿ. तू समझा? हाँ नहीं तू समझा नहीं. ಅದೇ ಕಾಮಿಡಿ. ಜಗತ್ತಿನ ವಿಶಿಷ್ಟ ಕಥೆಗಳು. ಬರೀ ಈ ಕಾಲದಲ್ಲಿ ಹೆಂಗಾಗ್ತೈತೆ ಅಂದರೆ, ಪ್ರೀತಿ ಅಂದರೆ ಇನ್ನೊಬ್ಬರನ್ನ ನಂಬ್ಸೋಕ್ಕೋಸ್ಕರನೇ ಏನಾದ್ರು ಕೆಲಸಗಳು ಮಾಡೋದೇ ಆಗ್ತಾಯಿದೆ. ಪ್ರೀತಿ ಅಂದರೆ ಈಗ ಹೆಂಗೆ ಪ್ರೂವ್ ಮಾಡಬೇಕು ಅಂದ್ರೆ ಒಂದೊಂದು ಕೆಲಸ ಮಾಡ್ಬೇಕಾಗತ್ತೆ. ಪ್ರೀತಿ ನಾನು ಮಾಡ್ತಾಯಿದ್ದೀನಿ ಅಂತ ಪ್ರೂವ್ ಮಾಡೋಕ್ಕೋಸ್ಕರನೇ ಕೆಲಸಗಳು ಮಾಡ್ಬೇಕಾಗತ್ತೆ. ಯಾರು ಪ್ರೀತಿಯಿಂದ ಪ್ರೀತಿ ಮಾಡ್ತಾ ಇಲ್ಲ. ಪ್ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊಳೋಕ್ಕೋಸ್ಕರ ಬರೀ ಕೆಲಸಗಳೇ ಮಾಡೋದಾಗ್ತಾಯಿದೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಅವ್ರನ್ನ ಬ್ಲಾಕ್ ಮಾಡೋದು, ಇವ್ರನ್ನ ಬ್ಲಾಕ್ ಮಾಡೋದು, ಅಲ್ಲಿಗೆ ಹೋಗೋದು, ಲೊಕೇಶನ್ ಕಳಿಸೋದು, ತುಂಬ ಕೆಲಸ ಎಲ್ಲ. ಪ್ರೀತಿಗಳು ನೋಡಿದ್ರೆ ನಿಜವಾಗ್ಲೂ ಇದು ಪ್ರೀತಿನ ಅಂತ ಅನಿಸ್ಬೇಕು, ಹಂಗಾಗಿದೆ. ಅಂಥವ್ರ ಮಧ್ಯೆ ಈ ಥರದ್ದೊಂದು ಪ್ರೀತಿ ಡಿಫ್ರೆಂಟು. ಇತಿಹಾಸದಲ್ಲೇ ಗತಕಾಲದಲ್ಲೇ ಇಂತಿಂಥ ಪ್ರೀತಿಗಳು ನಡೆದೋಗಿದ್ದಾವೆ ಅಂದರೆ ಈ ಜನ್ರೇಷನ್ ನಡೀತಿರೋದು ಏನು ತಪ್ಪಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ? ರೇ ಕೂತ್ಕೊಳ್ಳ. ಮಾತಾಡೋನ್ ಬ್ಯಾಕ್ ನೀವು ಅವಾಗ ಮಾತಾಡೋದು ಪಾಪ ಅದು ನೀರು ಕುಡಿತೈತೆ. ಎಲ್ಲೋದ್ರೂ ನಿಮ್ಮ ಫ್ರೆಂಡ್ಗಳು ಸಿಗ್ತಾರಲ್ವಾ ಅವರಿ. ಅಲ್ಲಿ ನೋಡಿ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಪ್ರೀತಿ ಉಪ್ಪು ಜಾಸ್ತಿ ಆದ್ರೆ ಹಂಗೆ ಅಂತೆ. ಪ್ರೀತಿ ಕಡಿಮೆ ಇದ್ರೆ ಚಂದ, ಪ್ರೀತಿ ಜಾಸ್ತಿ ಆಗಬಾರ್ದು. ಮತ್ತೆ ಹೇಳ್ತಾ ಇದ್ದೀನಿ, ಪ್ರೀತಿ ಜಾಸ್ತಿ ಆಗಬಾರ್ದು. ಎಷ್ಟಿರ್ಬೇಕು ಅಷ್ಟೇ ಇರಬೇಕು. ಜಾಸ್ತಿ ಆದಷ್ಟು ಅದು ನೋವು ಮಾಡುತ್ತೆ. ತಾಜ್ ಮಹಲ್ ಆದ್ರೂ ಬರ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ. ಅದರಲ್ಲೂ ಇಷ್ಟು ಬೇಗ ಇಷ್ಟು ಇದರಲ್ಲಿ ಬರ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಯಾವತ್ತೂ ಅನ್ಕೋಬಾರ್ದು, ಆಸೆ ಇಟ್ಕೋಬೇಕು ಮಾಡ್ತೀನಿ ಅಂತ. ಅವಾಗ ಎಲ್ಲ ಆಸೆಗಳು ಈಡೇರಿಸ್ಬೋದು. ಅದನ್ನ ಕನ್ಸ್ಕೊಂಡು ಮಾಡ್ಕೋಬಾರ್ದು. ಅಯ್ಯೋ ಕಷ್ಟ, ಹೋಗೋಕ್ಕಾಗುತ್ತೋ ಇಲ್ವೋ ಅವೆಲ್ಲ ಇಲ್ಲ. ಹೋಗ್ಬೇಕು ಅಂದಮೇಲೆ ಹೋಗ್ತಾ ಇರಬೇಕು, ನಿಲ್ಬಾರ್ದು. ಕಷ್ಟನೋ ಸುಖನೋ ಇರೋದೊಂದು ಲೈಫು, ಎಂಜಾಯ್ ಮಾಡ್ತಾ ಇರಬೇಕು ಪಟ 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 ಅಂತ. ಅಯ್ಯೋ ಶೂ ಹಾಕೊಂಬಿಟ್ಟು ಸಾಕ್ಸ್ ಬೇರೆ ಮೇಲೆ ಬಂದ್ಬಿಡುತ್ತೆ, ಕಾಲೆಲ್ಲ ಸಿಹಿ ಹಾಕೊಂಡ್ಬಿಡುತ್ತೆ. ಬೇಡ ಬೇಡ ಅಂತ ಕೇಳಲ್ಲ. ಏನು ಒಂದು ಖುಷಿ ವಿಚಾರ ನೋಡೋಕೆ ಬರಬೇಕು ಅಂದರೆ 7 ವಂಡರ್ಸ್, ಪ್ರಪಂಚದಲ್ಲೇ 7 ಅದ್ಭುತಗಳಲ್ಲಿ ಒಂದು. ಅದಕ್ಕೋಸ್ಕರ ನೋಡೋಕೆ ಬರಬೇಕು ನಮ್ಮ ಭಾರತದಲ್ಲಿ ಇರೋದ್ರಿಂದ. ಲೆಕ್ಕದಲ್ಲಿ ಇದು ಮುಸ್ಲಿಮ್ಸ್ ಅವರು ಆಳ್ವಿಕೆಯನ್ನು ಮಾಡಿ ಶಹಜಾನ್ ಕಟ್ಟಿದರು ಅಂತ ಹೇಳ್ತಾರೆ. ಶಹಜಾನ್ ಕಟ್ಟಿದ್ದು ಆ ಬಾಕ್ಸ್ ಲೆಕ್ಕದಲ್ಲಿ ಅಷ್ಟೇ ಒಳಗೆ. ಅದರಿಂದ ಇನ್ನೊಬ್ಬ ರಾಜ ಬಂದು ಆಳ್ವಿಕೆ ಮಾಡಿ ಇದನ್ನು ಏನು ಈ ಮುತ್ತಿಗೆ ಹಾಕ್ತಾರಂತ ಹೇಳ್ತಾರಲ್ಲ, ಆ ರೀತಿ ಮುತ್ತಿಗೆ ಹಾಕಿ ಇದನ್ನು ವಶಪಡಿಸ್ಕೊಂಡ್ರು. ಆಮೇಲೆ ಮತ್ತೆ ಆ ರಾಜ ಮತ್ತೆ ಅವ್ರ ಮೇಲೆ ಯುದ್ಧ ಮಾಡಿ ಮತ್ತೆ ಗೆದ್ದ ಮೇಲೆ ಇದನ್ನು ಪೂರ್ತಿಗೊಂಡಿದ್ದು. ಇದು ಆಲ್ಮೋಸ್ಟ್ ಒಂದು 100 ವರ್ಷಗಳ ಕಾಲ ನಡೀತಾನೆ ಬಂತಿದ್ದು. 1700 ಚಿಲ್ಲರೆಲ್ಲೇನ ಇದು ಪ್ರಾರಂಭ ಆಗಿ 1800 ಚಿಲ್ಲರೆಯಲ್ಲಿ ಮುಕ್ತಾಯವಾಗಿದೆ ಅಂತ ಹಿಸ್ಟ್ರಿ. ನೋಡ್ಕೊಂಬಿಡಿ, ಚೆನ್ನಾಗಿ ನೋಡ್ಕೊಂಬಿಡಿ. ಇದು ಮಸ್ಜಿದ್. ಮಸ್ಜಿದ್ ಅಂದರೆ ಮಸೀದಿ. ಕಳಶ ಏನಕ್ಕೆ ಇಡ್ತಾರೆ? ಹಾಂ, ಅದು ಚಿನ್ನದಿದ್ದು ಫಸ್ಟು ಧರಣೆ ಮಾಡ್ಬಿಟ್ಟು ಅದಿವಾಗ ತಾಮ್ರದಿತ್ತು. ಅದು ಚಿನ್ನದಿದ್ದು. ಹಾಂ ಹಾಂ. ಅಯ್ಯೋ ಮನಮಮ್ಮ, ಅದು ಓಪನ್ ಆಗ್ಬಿಡಿ, ಇಶ್ಯೂ ಆಗ್ಬಿಡುತ್ತೆ. ಇಲ್ಲ ಅದು ಓಪನ್ ಸ್ವಲ್ಪ ಕೂಡ ಏನಿಷ್ಟು ಬೇಕಾಯ್ತು? ಇದು ತಾಜ್ ಮಹಲ್ ಕಟ್ಟಬೇಕಾದ್ರೆ ಅದೆಷ್ಟೋ 1000 ಜನ ಪ್ರೇಳುಗಳನ್ನ ಕಟ್ ಮಾಡಿ ಅವ್ರನ್ನ ಕೊಂದಾಕಿರೋದು. ಅಂದರೆ ಇನ್ನೊಂದು ಕಡೆ ಕಟ್ಟಬಾರ್ದು, ನನ್ನ ಹೆಸರೇ ನಿಲ್ಬೇಕು ಅಂತ. ಆಮೇಲೆ ಏನಾಯ್ತು, ಶಹಜಾನ್ ಇನ್ನೊಂದು ಬ್ಲ್ಯಾಕ್ ಮಹಲ್ ಅಂತ ಅಲ್ಲಿ ಪಾಯ ಹಾಕಿದ್ದಾರೆ. ಮೇ ಬಿ ಅದೇ ಇರ್ಬೇಕು ಅನ್ಸುತ್ತೆ, ಅಲ್ಲೈತೆ ನೋಡು. ಹಾಕಿದ್ರು. ಅಲ್ಲಿ ಅವ್ರ ಮಗ ಇದಾರಲ್ಲ ಔರಂಗಜೇಬು, ಅವನೇ ಅವ್ರ ಅಪ್ಪನ ಹಿಡಿದು ಜೈಲ್ಗೆ ಹಾಕ್ದ. ಇನ್ನೆಂತ ದೊಡ್ಡ ಮಗ ಅಪ್ಪ ಇರ್ಬೋದು. ಅಪ್ಪ ಎಲ್ಲಿ ದುಡ್ಡು ಹಾಳು ಮಾಡ್ತಾನೆ,
ಇಂಥದ್ದು ಆಗಿನ ಕಾಲದಲ್ಲಿ ಎಷ್ಟೋ ಖರ್ಚಾಗೈತೆ. ಇನ್ನೊಂದು ಬ್ಲ್ಯಾಕ್ ಮಹಲ್ ಅಂತ ಎಲ್ಲ ಕಟ್ಕೊಡ್ತಾನೆ ಅಂದ್ಬಿಟ್ಟು ಅದನ್ನ ಅವನ್ನೇ ಹಿಡಿದು ಅಣ್ಣ ಇದು ಸೆರೆಮನೆಗೆ ಹಾಕ್ಬಿಟ್ಟ. ಸೆರೆಮನೆಗೆ ಅದೇ ಇರ್ಬೋದು ಅಂತ ಪಾಯ ಮೇಬಿ. ಆ ಕಡೆ ಎಲ್ಲೋ ತೋರಿಸ್ತಾರೆ. ಇದು ಯಮುನಾ ನದಿ. ಆದ್ರೆ ಇವ್ರ ಹೆಸರು ನೋಡಕ್ಕೆ ನಾವು ಬಂದಿದ್ದೀವಿ. ನಾವೆಂತ ನಮಗೆ ಮಾನ ಮರ್ಯಾದೆ ಇಲ್ಲ. ಆಗ್ರಾ ಫೋರ್ಟ್. ಆಗ್ರಾ ಫೋರ್ಟ್. ಆಗ್ರಾ ಫೋರ್ಟ್ ಕೋಟೆ ಎಲ್ಲೆಲ್ಲೋ ಜೂಮ್ ಆಗ್ತಿದೆ ನಾನು. ಇದನ್ನ ಕಟ್ಟಾದ್ಮೇಲೆ ಎಷ್ಟೋ ಜನರ ರಕ್ತ ಬಿದ್ದೈತೆ. ನಮ್ಮ ಭಾರತೀಯರ ಎಷ್ಟೋ ಜನದ ರಕ್ತದ ಕಣಗಳು ತುಂಡು ತುಂಡಾಗಿ ಕಟ್ ಮಾಡಾಕಿರೋದು ಬೆರಳುಗಳನ್ನ ಆಮೇಲೆ ಸಾಯಿಸ್ತಾರೆ. ನಾರ್ಮಲಿ ನನಗೆ ಸಂಬಂಧಪಟ್ಟಿದ್ದೆ ನೆಟ್ಟಿಗೆ ಮಾತ್ರಕ್ಕೆ ಬರಲ್ಲ. ನನಗೆ ಒಂದು ರಾಷ್ಟ್ರದ ಸಮಸ್ಯೆ ತಂದು ನನ್ನ ಕೇಳಿದ್ರೆ ಕುರಿತೋಗದೆಯೂ ಸ್ವಾಮಿ ಶರಣಮಯ್ಯಪ್ಪ ಜಮಾತಾರ ಜಮಾನ ಸಲಗ ಭೂಮ್ಯಾಕಾಶ ಭೂಮಕೇಶಿ ಮತ್ತೆ ಬರೀ ಕ್ರೀಡಿತ ಏನಿಲ್ಲ. ಅವ್ರು 17 ಮಕ್ಳು ಎತ್ತ ಮೇಲೆ ಅವ್ರಿಗೆ ಗೋರಿ ಕಟ್ ಸತ್ಮೇಲೆ 17ನೇ ಮಗು ಹುಟ್ಟಬೇಕಾದ್ರೆ ಸತ್ತೋಗ್ತಾರೆ. ಅದಕ್ಕೆ ಅವ್ರು ಇಷ್ಟವಾದ ಹೆಂಡತಿ 16 ಅಂತಂದ್ರೆ ಇಲ್ಲ ಮಕ್ಕಳು 16 17ನೇ ಮಗು ಹುಟ್ಟಬೇಕಾದ್ರೆ ಸತ್ತೋಗಿದ್ದು. ಮಗು 17ನೇ ಮಗು ಹುಟ್ಟಬೇಕಾದ್ರೆ ಇವ್ರು ತೀರೋಗೋದು. ಇದು ಬಂದು ಇಲ್ಲಲ್ಲ, ಇವರು ಸತ್ತೋಗಿರೋದು ಬೇರೆ ಕಡೆ ಸತ್ತಿರೋದು. ಊತಿ ತಗೊಂಬಂದು ಇಲ್ಲೊಂದು ಯಾವ್ದೋ ಜಾಗ ಐತೆ ಅಲ್ಲಿ ಮಡಗಿ ಅದನ್ನ ಇಟ್ಟಿ ಅಸ್ಥಿ ಪಂಚರನ ಅಲ್ಲಿಂದ ತಗೊಂಬಂದು ಚೇಂಜ್ ಮಾಡಿ ಇಟ್ಟಿ ಇದನ್ನ ಕಟ್ಟಿ ಆದ್ಮೇಲೆ ಒಳಗೆ ಇಟ್ಟಿರೋದು ಅಂತ ಹೇಳ್ತಾರೆ. ಅಷ್ಟೇ ಗೊತ್ತು ನಮ್ಗೆ. ನಿಜ ಒಂದು ಗೊತ್ತಿಲ್ಲ, ಒಟ್ನಲ್ಲಿ ಹೇಳವ್ರೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಕಾಲಿಗೆ ಎಲ್ಲ ಸೇಫ್ಟಿಗೆ ಅಂದ್ಬಿಟ್ಟು ಸಾಕ್ಸಾಕೊಂಡು ಶೂ ಹಾಕತ್ತೀವಿ. ಆದರೆ ನೀವು ತಾಜ್ ಮಹಲಿಗೆ ಬಂದರೆ ಶೂ ಹಾಕೊಂಡ್ಮೇಲೆ ಈ ಥರದೊಂದು ಟವಲ್ ಹಾಕಬೇಕಾಗತ್ತೆ. ಎಲ್ಲ ಮುಂಡ ಮುಚ್ಚೋ ಅಂತ ಕೆಲಸಗಳೇ, ಯಾವುದೂ ನಿಯತ್ತಾಗಿರೋದಿಲ್ಲ. ಹಂಗೆ ನಿಯತ್ತಾಗಿರೋದಾದ್ರೆ ಒಂದ್ಸಲ ಒಂದು ಟಿಕೆಟ್ ಮಾಡ್ಕೊಂಬಿಟ್ಟು ಎಲ್ಲ ಕಡೆ ನೋಡೋ ಥರ ಬಿಡ್ಬೇಕಾಗಿದೆ. ಎಲ್ಲ ಕಡೆ ಒಂದೊಂದು ಸಲ ಮಾಡ್ಕೊಂಡು ಬಂದಿರೋ ತಪ್ಪಿಗೆ ನಾವು ಹಾಕೊಂಡು ಎಲ್ಲ ನೋಡಬೇಕಾಗತ್ತೆ. ಸುಮ್ಮನೆ ಬಿಲ್ಡಪ್ ಕೊಡೋದಲ್ಲ. ನೋಡ್ರಪ್ಪ, ತಾಜ್ ಮಹಲ್ ಎಷ್ಟು ದೊಡ್ಡದಾಗಿದೆ. ಅಯ್ಯೋ, ನಂಗೆ ಶೂ ಹಾಕೊಂಬಂದು ಕಾಲೆಲ್ಲ ಒಂಥರ ಆಗ್ತೈತಕ್ಕ. ಹಾಂ ಸರಿ, ಹೋಗಿ ನೆಂತುಕೊಳ್ಳಿ. ಬನ್ನಿ ಒಳಗೆ ಹೋಗೋಣ. ಹುಚ್ಚಿಡಿತದ. ಮಾರ್ಬಲ್ಸಾ? ಹಂಗಂದ್ರೆ ನಾವು ಬಳಪಿನ ಕಲ್ಲು ಅಂತೇವೆ. ಬಳಪೆ ಕಲ್ಲಲ್ಲ, ಇದೇ ಬೇರೆ ಕಲ್ಲು. ಇದು ಶಿಲೆ ಕಲ್ಲು. ಹೌದು, ಮಾರ್ಬಲ್ಸ್ ಅಂತದೆ ಇದೆಲ್ಲ. ಹೌದಾ? ಸರಿ, ಓಕೆ, ಡನ್. ಕೆಲಸ ಮಾಡಿಸಿ ಅವ್ರ ಹೆಸರು ತೊಗೊಂಡಿರೋದು ನೋಡಿ. ಯಾಕೆಂದರೆ ಇವಕ್ಕೆಲ್ಲ ಏನು ಸಾಕ್ಷಿ ಅಂದರೆ ನಮ್ಮ ಹಳೇಬೀಡು, ಬೇಲೂರು ಅಲ್ವಾಣ. ಇದೆಲ್ಲ ಕೆತ್ತಿರೋಕ್ಕೆ ಸಾಕ್ಷಿ ಏನು ಅಂತ ನಮ್ಮರೆ ಅಂತಂದರೆ ಹಳೇಬೀಡು, ಬೇಲೂರು ಈ ಥರದ್ದೆಲ್ಲ ಸೃಷ್ಟಿ ಮಾಡಿ. ಅದ್ರ ಮುಂದೆ ಇವೆಲ್ಲ ಏನೂ ಅಲ್ಲ, ಬಳಪದ ಕಲ್ಲಲ್ಲೇ ಕೆತ್ತಿದೆ. ಕಲ್ಲನ್ನೇ ಹೆಂಗೆ ಮಾಡಿಸ್ಬಿಟ್ಟಿದ್ದಾರೆ ಅವೆಲ್ಲ ನಮ್ಮರೆ. ಕೃಪಯಾ ನಹಿ ರುಕೋ, ಕೃಪಯಾ. ಏನಿದು? ಓಕೆ, ಸರಿ. ಅದೇನೋ ಅಂಡರ್ ಗ್ರೌಂಡ್ ಇದೆ, ಸುರಂಗ ಮಾಡಿದ್ದಾರೆ. ಕಡೆಯೆಲ್ಲ ದೋಚ್ಕೊಂಡ್ ಬರೋರಲ್ಲ, ಎಲ್ಲ ಕೆಳಗೆ ಇಟ್ಕೊಳ್ಳೋರು ಅನ್ಸುತ್ತೆ ಫಸ್ಟಿಗೆ. ನೋಡಿದ್ರೆ ಮೆಟ್ಲೈತೆ. ಮೇ ಬಿ ಅದೇ ಸತ್ಯ ಇರ್ಬೋದು. ಇನ್ನು ಸ್ವಲ್ಪ ದಿವಸ ಹೋದರೆ ಇರೋ ಬರೋ ಸರ್ ಒಳಗೆ ನೋಡೋಕ್ಕಾಗಲ್ಲ ಗೈಸ್. ನೋಡೋಣ, ಆತ ತೋರಿಸ್ತೀನಿ. ಆರ್ಮಿ ಇದ್ದಾರೆ. ಓಕೆ, ಅಷ್ಟೇ. ಶಹಜಾನ್ ಮತ್ತು ಮಮತಾಜ್ ಅವರ ಒಳಗೆ ಸಮಾಧಿ ನೋಡಿ. ಇಲ್ಲಿ ಒಳಗಿದೆಯಲ್ಲ, ಇವೆಲ್ಲ ಮಾರ್ಬಲ್ಸು ರಾಜಸ್ಥಾನ್ ಕಡೆಯಿಂದ ಮಾಡಿರೋದು. ಆ್ಯಕ್ಚುಲಿ ವಿಡಿಯೋ ಮಾಡೋಂಗಿಲ್ಲ, ಅವರು ಮಿಲ್ಟ್ರಿ ಅವ್ರು ಆ ಕಡೆ ಇದ್ದಾರೆ. ಸೊ ಧೈರ್ಯ. ಈ ಮಾರ್ಬಲ್ಸ್ ಇದೆಯಲ್ಲ ನೋಡಿ, ಏನೂ ಮಾಡೋಂಗಿಲ್ಲ, ಎಲ್ಲ ವಿಸಿಲ್ ಹೊಡೆದ. ಒಳಗಿದೆಯಲ್ಲ, ಒಳಗೆ ಈ ಕಡೆ ಸೈಡು ಆ ಕಡೆ ಕಾಣಿಸ್ತಿದ್ದೆಲ್ಲ ಸೆಂಟ್ರಲ್ಲಿ, ಅದು ಮಮತಾಜ್ದು. ಈ ಕಡೆದು ಶಹಜಾನ್ದು. ಇಬ್ಬರದು ಅವರ ಪಕ್ಕದಲ್ಲೇ ಮಾಡಬೇಕು ಅಂತ ಅಂದ್ಬಿಟ್ಟು ಅವನು ಶಹಜಾನು ಹೇಳಿದ್ದಂತೆ. ಹಾಗಾಗಿ ಅವ್ರ ಪಕ್ಕದಲ್ಲೇ
ಮಾಡಿರೋದು ಇತಿಹಾಸ ಕಾಲದಲ್ಲಿ. ಇಲ್ಲ ನಮ್ಮ ಹಿಂದೂಗಳವರ ಪ್ಲಾನ್ಸೇ, ಆದರೆ ಇವರು ಇದು ಸನಾತನ ಕಾಲದಾದರೆ ಈ ಥರ ಕಂಬ ಯಾಕೆ ಮಾಡಬೇಕು? ಇದು ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಎಲ್ಲ ಸ್ತಂಭಗಳು ಈ ಥರನೇ ಬರೋದು. ಇವ್ರು ಯಾಕೆ ಈ ಥರ ಕಟ್ಟೋದು? ಹೊರಗಡೆ ಮಾತ್ರ ಯಾಕೆ ಆ ಥರ ಕಟ್ಟಿಲ್ಲ ನೋಡ್ರಿ. ಒಳಗಡೆ ಇದರೊಳಗೆ ಏನೋ ಇತಿಹಾಸ ಇದೆ, ನಿಗೂಢ ಅಡಗಿದೆ ಗ್ಯಾರಂಟಿ. ಅದು ನಿಜವೇ, ಕಿತ್ತೋಗ್ಬಿಟ್ಟಿದೆ. ಇಲ್ಲಿಂದ ಅಲ್ಲಿಗೆ ರಿಫ್ಲೆಕ್ಷನ್. ಹ್ಞೂ ಈ ಥರ ನಮ್ಮ ಇದರಲ್ಲಿ ಎಕ್ಸ್ಟ್ರಾ ಆ ಥರ ಇತ್ತು ಅನ್ಸುತ್ತೆ. ಇದು ಆರ್ಡರ್ ಮಾಡ್ಬಿಟ್ಟವ್ರೆ ನೋಡ್ರಪ್ಪ. ಈ ಡಿಸೈನ್ ಬಂದಿರೋದು ನಮ್ಮ ಹಿಂದೂ ಧರ್ಮದಿಂದನೇ ಗ್ಯಾರಂಟಿ. ಯಾಕೆಂದರೆ ಇದು 1700 ಚಿಲ್ಲರೆಯಲ್ಲೇನೋ ಬೆಳೆದಿರೋದು. ನಮ್ಮವು ಎಲ್ಲ ಸಂವತ್ಸರಕ್ಕಿಂತನೂ ಹಿಂದೆಯಿಂದನೂ ಈಗ ದೇವ್ರನ್ನೆಲ್ಲ ದರ್ಶನ ಮಾಡಾಯ್ತು. ಈಗ ಪ್ರಸಾದ ಇಷ್ಟೊತ್ತು ನಮ್ದಾಗಿದ್ರೆ ಪ್ರಸಾದ ಕೊಟ್ಟರು ಸ್ವಾಮಿ ಅಂತ ತಿಂತಿದ್ವಿ. ಪ್ರಸಾದ ಕೊಡ್ತಾರೆ ಕಾಯ್ತಿದ್ದೀವಿ ಅಂತ ಹೇಳಲ್ಲ ಅಂತ ಹೇಳ್ತಿದ್ವಿ ಅವರಿಗೆ. ಅವ್ರು ಬೇಕಂತಾರೆ ಯಾರು ದರ್ಶನ ಮೇಲೆ ತಾಜ್ ಮಹಲ್ ಹೋಗ್ಬಿಟ್ಟು ಕೇಳ್ತಾರೆ ಮುಸ್ಲಿಮ್ಸ್ ಅದು ಅಂತ. ಆದ್ರೆ ಇಲ್ಲಿ ತುಂಬಾ ರಸ್ತೆಗಳಿದೆ. ಇಲ್ಲ, ತಾಜ್ ಮಹಲ್ ಮುಸ್ಲಿಂ ನಮ್ದು. ಇರ್ಲಿ, ಮುಂದೊಂದು ದಿನ ಸಿಲ್ವದ ಚಿನ್ನದ ಸಿಕ್ಕೇ ಸಿಗುತ್ತೆ. ಒಳಗಡೆ ಇರೋದು ಇವತ್ತೇ ನೋಡಿರೋದು. ಔಟ್ ಬಂದಿದೆ ಅದೊಂದೇ ಕಳಸ ಯಾಕೆ ಇಡ್ತಾರೆ? ಮತ್ತೆ ಅದು ನೋಡು, ಶೇಪ್ ನೋಡು ಕೆಳಗಡೆ. ಈ ಶೇಪ್ಗಳಿದೆಯಲ್ಲ ನೋಡ್ರಿ, ಅದು ಈ ಶೇಪು ದೇವಸ್ಥಾನ ಅದು ಮಾರ್ಬಲ್ಸ್ ಬರುತ್ತಲ್ಲ, ಇದು ಈ ಥರ ಈಗಿರೋ ಮಸೀದಿಗಳು ಯಾಕೆ ಕಟ್ಟಿಲ್ಲ? ಅಲ್ಲಿ ಕೂತ್ಕೊಂಡು ಬರ್ರಿ ಹೇಳ್ತೀನಿ. तू समझा? हाँ नहीं तू समझा नहीं. ಅಣ್ಣ ಅಲ್ಲಿ ಕೂತ್ಕೊಂಡು ಹೇಳ್ತಾರಂತೆ, ಬನ್ನಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮುಂದೊಂದು ದಿನ ದಾರಿ ಬಂದೇ ಬರುತ್ತೆ. ಆವಾಗ ನಾವು ಹೇಳಿರೋ ಮಾತು ಸತ್ಯ ಆಗುತ್ತೆ. ನಮ್ಮ ಮುರುಗನ್ ಬ್ರೋ ಅವರು ಪ್ರಪೋಸ್ ಮಾಡಿಬಿಟ್ಟಿದ್ದಾರೆ ತಾಜ್ ಮಹಲ್ ಮುಂದೆ. ಈಗ ಓಡ್ ಬರ್ತಾರೆ. ತಾಜ್ ಮಹಲ್ ಹತ್ರ ಅಲ್ಲ, ತಾಜ್ ಮಹಲಲ್ಲಿ ಈ ರೇಂಜ್ ಸ್ಕ್ಯಾಮ್ ಆಗುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ರಿಯಲ್ಮಿ ಫೋನ್ ಹಿಡ್ಕೊಂಡು ಅವಣ್ಣ ರಿಯಲ್ಮಿ ಫೋನ್ ಹಿಡ್ಕೊಂಬಿಟ್ಟು ನಾವು ಏನೋ ಕ್ಯಾಮ್ರಾದಲ್ಲಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡಿದ್ರೆ ಎಲ್ಲರನ್ನ ಪೊಳ್ಳು ಮಾಡ್ತವ್ರೆ. ಆ ಎಡಿಟಿಂಗಲ್ಲಿ ಸಿಚುವೇಶನ್ ಜಾಸ್ತಿ ಮಾಡಿಬಿಟ್ಟು ಕಾಂಟ್ರಾಕ್ಟ್ನ ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಸ್ಕೈದು ಕಲರ್ ಒಂದು ಸ್ವಲ್ಪ ಗ್ರೇ ಮಾಡಿಬಿಟ್ರೆ ಮುಗೀತು ಕತೆ ಒಂದು. ಅದನ್ನೇ ಆಟ ಇಟ್ಕೊಂಡು 700-800 ರೂಪಾಯಿ 2 ವೀಡಿಯೋಗೆ. ಏನು ಐಡಿಯಾ ಅಲ್ವಾ? ನಾವು ಬಂದ್ಬಿಡೋಣ ಇಲ್ಲಿಗೆ ಸುಮ್ಮನೆ. ನಾವೊಂದು ಕ್ಯಾಮ್ರಾನೇ ತಂದು ಹಿಡ್ಕೊಂಡ್ಬಿಟ್ಟು ಒಂದು 10 ವೀಡಿಯೋ ಮಾಡ್ಕೋತೀವಿ 1000 ರೂಪಾಯಿ. ಇಲ್ಲಿ ಪರ್ಮಿಷನ್ ಇಷ್ಟೊಂದು ಜನ ಪರ್ಮಿಷನ್ ತೊಗೊಂಡು ಗೌರ್ಮೆಂಟ್ ಇಲ್ಲಿ ಗೌರ್ಮೆಂಟ್ ಪರ್ಮಿಷನ್ ಇಸ್ಕೊಂಡು ಕಾರ್ಡ್ ತಗೊಂಡು ಎಲ್ಲ ಕಡೆ ಲಂಚ ನಡೀತಾ ಇದೆ. ಲಂಚ ಕೊಟ್ಬಿಟ್ಟು ಬೆಳಿಬೇಕು ಅಂತ ಅಂತಂದ್ಮೇಲೆ ನಾವು ಕೆಳಗೆ ಬಿಡ ನಮ್ಗೆ ದಿನಕ್ಕೊಂದು 20,000 ದುಡಿತಾಣ. ಆಗ್ಲಿ ಬಿಡ್ರಿ, ನಾವು ಅಷ್ಟೇ ಸಾಕು. ಅಷ್ಟೇ 20,000 ಇವಾಗ ನಮ್ಮಿಂದಾನೆ 800 ರೂಪಾಯಿ ತಿಂತಾ ಇದ್ದಾನಲ್ಲ. 10 ಫೋಟೋ ಹಿಡಿದ್ಬಿಟ್ಟು ಅರ್ಧ ಗಂಟೆ ಅಷ್ಟೇ, ದಿನಕ್ಕೆ ಅರ್ಧ ಗಂಟೆ ಅಂದ್ರೆ ಅದು ಹೋದಕ್ಕೆ ಸ್ಟಾರ್ಟ್ ಆಗುತ್ತೆ, 10 ಗಂಟೆ ಕ್ಲೋಸ್ ಆಗುತ್ತೆ. ಸಿಸ್ಟಮಲ್ಲಿ ಎಡಿಟ್ ಮಾಡ್ಕೊಂಡ್ರೆ ಈಗ ಅಪ್ಡೇಟ್ ಆಗಿ ಸಿಸ್ಟಮ್ ಇಲ್ಲಿ ಇಟ್ಕೊಂತೀಯ, ಬೇರೆ ಫೋನೇ ಸಾಕು ಎಡಿಟಿಂಗ್ಗೆ. ಇವಾಗೆಲ್ಲ ಅಪ್ಡೇಟ್ ಕೊಡ್ಬೋದು. ಈಗ ಒಳ್ಳೆ ಆಗ್ಬಿಟ್ರೆ ಎಲ್ಲ ನಾವು ಇದನ್ನ ಬುದ್ಧಿವಂತಿಕೆಯಿಂದ ಉಪಯೋಗಿಸಿದ್ರೆ ಸ್ವಲ್ಪ ಬುದ್ಧಿವಂತರು. ಇಷ್ಟೆಲ್ಲ ಬುದ್ಧಿವಂತರಾದ್ರೂ ನಮ್ಮನ್ನು ಇನ್ನೂ ದಡ್ರು ಮಾಡ್ತಿದ್ದಾರೆ. ನಾವು ಇನ್ನೂ ಎಷ್ಟು ದಡ್ರಾಗಿದ್ದೀವಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಜನ ಉಳ್ಕೊಂತದೆ, ಅವ್ರ ಬಗ್ಗೆ ಎಲ್ಲ ನಾವು ತಲೆ ಕೆಡ್ಸ್ಕೊಂಬಾರ್ದು ಅಷ್ಟೇ. ಯಾರು ಇವ್ರು ಗೊತ್ತಿಲ್ವಾ? ಇವ್ರ ಬಿಟ್ಟಿಗೆಲ್ಲ ತುಂಬಾ ಫೇಮಸ್. ಬಿಟ್ಗ ತಾಜ್ ಮಹಲ್ನ ವ್ಲಾಗ್ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇಲ್ಲಿನ ಸುತ್ತಮುತ್ತ ಪ್ಲೇಸ್ಗಳನ್ನ ನೋಡ ಬನ್ನಿ ಸಾಕು. ಎಷ್ಟು ನೋಡ್ತೀರಾ ತಾಜ್ ಮಹಲ್? ಇಲ್ಲೇ ಜಾಬಲ್ಲಿ ಇಟ್ಕೊಂಡು ಆಚೆ ತಿನ್ನೋಣ. ಇಲ್ಲೆಲ್ಲ ಜನ ಹಂಗ ಸರಿ ತಳೆ ಓಪನ್ ಮಾಡಿ ಅಂತ ನಾನು ವಿಡಿಯೋ ಮಾಡ್ತಿದ್ನಲ್ಲ ತೋರ್ಸಕ್ಕೆ ನಿಮಗೆ.
ನೋಡಪ್ಪ ಹೊರಗಿಂದ ಏನು ತರಬಾರ್ದು, ನಮ್ಗೆ ಒಳಗೆ ಒಂದು ಕೋತಿ ಅಲ್ಲ ಒಳಗಡೆಯಿಂದ ಒಳಗೆ ಏನೂ ತರಬಾರ್ದು. ಆ ಕಾರಣಕ್ಕೋಸ್ಕರ ನಾವು ಒಳಗಡೆ ಇರೋ ಹಣ್ಣನ್ನೇ ಕಿತ್ಕೊಂಡು ಹೋಗಿ ಹೊರಗಡೆ ತಿಂತಾ ಇದ್ದೀವಿ. ಜೈ ಶ್ರೀರಾಮ್. ಇನ್ನೊಂದು ಇದಕ್ಕೆ ಹೋಗಂಗೆ ಅಣ್ಣ ನೋಡಿ, ಇಲ್ಲಿ ಮೂಮೆಂಟ್ ಜಾಗ ಕರ್ಕೊಂಬಂದಿದ್ದೀನಿ, ಇಲ್ಲಿ ನಿಂತ್ಕೊಳ್ಳಿ. ಎಲ್ಲರೂ ಮಾಡೋದಂಗೆ ಗ್ರೂಪ್ ಸಮೇತನೇ ಮಾಡೋದು. ಇಲ್ಲ ಗೈಸ್ ಫೈನಲಿ ಹೇಳಿ ನನ್ನ ಅಭಿಪ್ರಾಯ. ನಾಷ್ಟ ಮಾಡಲಿಲ್ಲ ಬೆಳಗಿಂದ, ಅದೇ ಅಭಿಪ್ರಾಯ. ನಮ್ಮ ಇವ್ರಿಗೆ ಎಲ್ಲಕ್ಕಿಂತ ಹೆಚ್ಚು ಅರ್ಟ್ ಆಗಿದ್ದೇನು ಅಂದರೆ, ಇವ್ರ ಅಪ್ಪ ಅಮ್ಮ 30 ಸಲ ಫೋಟೋ ತಗೊಳಕ್ ಹೋದಲ್ಲ, ಇವ್ರಿಗೆ ಅದೇ ಅರ್ಟ್ ಆಗಿದ್ದೀನಿ, ಏನೂ ಆಗಲಿಲ್ಲ. ನಾನೇ ತೆಗಿಬೇಕು, ನಾನೇ ಹೋಗ್ಬೇಕು, ನಾನೇ ಬರಬೇಕು, ನೆಮ್ಮದಿ ಕುತ್ಕೊಳ್ಳೋಣ ಅಂದ್ರೆ ಕುತ್ಕೊಳ್ಳೋಕೆ ಬಿಡ್ಲಿಲ್ವಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಹೊಟ್ಟೆ ಹಸಿತಾ ಇದೆ. ಇವತ್ತು ತಲೆಗೆ ಅದೊಂದೇ ಕಾರಣಕ್ಕೆ, ಬೇರೆ ಇನ್ನೇನಕ್ಕೂ ಇಲ್ಲ. ಒಂದ್ಸಲ ಬಂದು ನೋಡ್ಬೋದು ಅಷ್ಟೇ ಅಲ್ಲ, ಮತ್ತೇನು ಪದೇ ಪದೇ ನೋಡೋಂಥ ಅವಶ್ಯಕತೆ ಇಲ್ಲ. ಜೊತೆಗೆ ದಯವಿಟ್ಟು ಸೀರೆ ಉಟ್ಕೊಂಡ್ ಬಂದಾರೆ. ದಯವಿಟ್ಟು ಬೇಲೂರು ಹಳೆಬಿಡಷ್ಟು ಸುಂದರತೆ ಯಾರಲ್ಲೂ ಇಲ್ಲ. ನಮ್ಮಲ್ಲೇ ಒಳ್ಳೊಳ್ಳೆ ಕಲ್ಚರ್ ಇದೆ, ಅದನ್ನ ನೋಡಿ. ಅಲ್ಲೊಂದು ರಾಜರ ಬೀದಿ ಇದೆ. ಟ್ರೆಡಿಷನಲ್, ದಿಸ್ ಈಸ್ ಇಂಡಿಯಾ. ಬೇರೆಯವರು ನಮ್ಮ ಕಲ್ಚರ್ನ ಫಾಲೋ ಮಾಡ್ತಾರೆ, ನಾವು ಬೇರೆಯವ್ರ ಕಲ್ಚರ್ನ ಫಾಲೋ ಮಾಡ್ತಾ ಇದ್ದೀವಿ. ಬರ್ತಾ ಬರ್ತಾ ಹೀಗೆ ಆಗ್ತಿರೋದು ಅಷ್ಟೇ. ಇದು ಇನ್ನೊಂದು ಸ್ವಲ್ಪ ದಿವಸ ಇರುತ್ತೋ ಇಲ್ವೋ ಗೊತ್ತಿಲ್ಲ, ನಮಗಂತೂ ಗೊತ್ತಿಲ್ಲ. ಎಲ್ಲರಿಗೂ ಬಾಯ್ ಬಾಯ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿಗೆ ಕ್ಲೋಸ್ ವೆಲ್ ಬಾಯ್. ಇಲ್ಲೊಂದು ಕಡೆ ಬೋರ್ಡ್ ಹಾಕಿದ್ದಾರೆ, ಲಾರ್ಡ್ ಶಿವಸಿದ್ದೇಶ್ವರ ಮಹಾದೇವ ಬಸೈ ಘಾಟ್ ಭಖಾನ್ ಅಲ್ಲ ಅಂತ. ನಮ್ಮ ಅವಾಗೇ ಮಾತಾಡ್ತಿದ್ವಲ್ಲ, ಡೌಟ್ ಎಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆಗಿತ್ತು ನೋಡಿ. ಇಲ್ಲೊಂದು ಹಿಂದೂ ಟೆಂಪಲ್ ಇತ್ತು ಗ್ಯಾರಂಟಿ. ಇವರು ತಾಜ್ ಮಹಲಲ್ಲಿ ಬರೀ ತಾಜ್ ಮಹಲ್ ಇಲ್ಲ ನೋಡಿ, ಈ ಥರ ಮಿನಿ ಮಾರ್ಕೆಟ್ ಸಹ ಇದೆ. ಈ ಮಾರ್ಕೆಟಲ್ಲಿ ಎಲ್ಲ ಥರದ ಸ್ವೀಟ್ಗಳು, ಖಾನಾಪೀಣಗಳು, ಏನಿದು ಸೋಡಾಗಳು, ಸ್ವೀಟ್ಸ್ಗಳು, ತಿನ್ನುವಂಥ ವಸ್ತುಗಳು, ಚಪ್ಪಲಿ ಎಲ್ಲವೂ ಸಿಗ್ತವೆ. ಬಾರ್ಗಿಂಗ್ ಚೆನ್ನಾಗಿ ಮಾಡ್ಬೋದು ಆಟೋದವ್ರಿಗೆ, ಅವ್ರಿಗೆ ಇವ್ರಿಗೆ. ನೋಡಲಿ ಹೊಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬೆತ್ತ ಬರುತ್ತೆ, ಬೆತ್ತನೂ ತಗೊಂಡು ಹೊರ್ಕೋಬೋದು ಚೆನ್ನಾಗಿ, ರಪ್ 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 ಅಂತ. ಇದು ಸಹ ಪ್ಲೇ ಈಗ ತುಂಬ ಹೊಟ್ಟೆ ಹಸಿತಿದೆ, ತುಂಬ ಭಯಂಕರವಾಗಿ ಹೊಟ್ಟೆ ಹಸಿತಿದೆ. ನೀರು ಕುಡ್ತಿದ್ದೀವಿ, ಸ್ವಲ್ಪ ಪಾನಿಪುರಿ ಟೇಸ್ಟ್ ಮಾಡ್ತೀವಿ ಹೇಗಿದೆ ಅಂತ. ಹೌ ಇಸ್ ಇಟ್? ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ತಿದೆ. ಬನ್ನಿ ತಿನ್ನೋಣ, ನೀವು ತಿನ್ನಿ. ನಮ್ಮ ಪಾನಿಪುರಿಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಐತಲ್ವಾ? ಈ ಸ್ವೀಟ್ ಕತ್ತಾ ಮಿಠ ಯಹ ಪಾನಿ. ಆಟೋದಲ್ಲಿ ಹೋಗ್ತಾ ಇದ್ದೀವಿ ರೂಮ್ಗೆ. ಬರ್ಬೇಕಾದ್ರೆ 2 ಕಿಲೋಮೀಟ್ರ್, ಹೋಗ್ಬೇಕಾದ್ರೆ 5 ಕಿಲೋಮೀಟ್ರು. ಸುತ್ತಾಕೊಂಬಂದಿಲ್ವಾ? ಎಲ್ಲ ನಮ್ಮ ಸೆಲೆಕ್ಟ್ ಮಾಡಿದ ಕೆಲಸ. ಯಾರೋ ಹುಡುಗಿ ನೋಡ್ಕೊಂಡ್ ಬಂದ ಹಿಂದೇನೆ, ಅವನೆಲ್ಲಿ ಅಂತ ನಾವು ಹುಡ್ಕೊಂಡ್ ಬಂದ್ವಿ. ಅದು ಯಾವ್ದೋ ಹುಡುಗಿ ಹಾಕೊಂಡಿತ್ತು. ಅಣ್ಣನ ಕೊಸೆ ನನ್ನ ಬಗ್ಗೆ ಅಂತ ಗೊತ್ತಿದ್ರು ಅಣ್ಣ ಇವ್ ಶರ ಬಗ್ಗೆ ಹೇಳ್ತಾವ್ರಲ್ಲ ಅಂತ. ದೇವ್ರು, ನೀವು ನಿಮ್ಮ ಮಾರ್ಕೆಟಲ್ಲಿ ಹೋದ್ರೆ ಈರುಳ್ಳಿ, ಟೊಮೊಟೊ ಇವನ್ನ ಲೈಟಿಂಗ್ಸ್ ಹಾಕಿ ಅಥವಾ ಜೋಡಿಸಿರೋದು ನೋಡಿದ್ರ? ನೀವು ಆಗ್ರಾಗ ಏನಾರು ಬಂದ್ರೆ ನಿಮಗೆ ಆಪಲ್ನ ಜೋಡಿಸಿದ್ದಾರೆ. ಹೆಂಗೆ ಜೋಡಿಸಿದ್ದಾರೆ ಅಂದ್ರೆ, ನಾವು ತರಕಾರಿ ಹೆಂಗ್ ಜೋಡಿಸ್ತೀವಿ ಹಂಗೆ ಜೋಡಿಸಿದ್ದಾರೆ ನೋಡಿ. ಇಲ್ಲಿ ಅಲ್ಲೋಡಿ ಆಪಲ್ಲು ಆಪಲ್ಲು ಆಪಲ್ಲು, ಅಲ್ಲೋಡಿ ಆಪಲ್ಲು ಆಪಲ್ಲು ಆಪಲ್ಲು, ತೆಂಗಿನಕಾಯಿ ಆಪಲ್ಲು 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 ಆಪಲ್ಲು, ಇಲ್ಲೂ ಆಪಲ್ಲು, ಎಲ್ಲ ಕಡೆ ಆಪಲ್ಲು. ತಗೋ, ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ.
ಯಾವ ರೇಂಜಿಗೆ ಆಪಲ್ ಜೋಡಿಸಿದ್ದಾರೆ ಅಣ್ಣ ಎಷ್ಟೊಂದು ಕೆಜಿ 90 ರೂಪಾಯಿ 90 ರೂಪಾಯಿ ಪರವಾಗಿಲ್ಲ ನಮ್ಮೂರಲ್ಲಿ ಎಷ್ಟು ನಮ್ 100 ಚಿಲ್ಲರೆ ಮೇಲೆ ಹೋಯ್ತೆ 110 ಹೇ ಬಿದೋಗುತ್ತೆ ಒಂದ್ ತೆಗೆದ್ರೆ ನೀನು ನೋಡು ಗುರು ಕರೆಕ್ಟಾಗಿ ಕೈ ಹಸ್ತ ಮುಚ್ಕೋತದೆ ಅಷ್ಟು ಅಗಲ ಇದೆ ನೋಡ್ರಿ ಬುಧವಂತರ ಏನು ಗೊತ್ತಾ ಇಲ್ಲಿ ನೋಡ್ರಿ ಕಲರೇ ಇಲ್ಲ ಅಲ್ಲಿ ಲೈಟ್ ಹಾಕ್ಬಿಟ್ಟು ಕಲರ್ ತೋರಿಸ್ಬಿಟ್ಟು ನಮಗೆ ಪೋಲ್ಡ್ ಮಾಡ್ಬಿಡ್ತಾರೆ ಅಯ್ಯೋ ಆಪಲ್ಲು ಕಲರು ಅದು ಯಾರಿಗೆ ಮೋಸ ಮಾಡೋ ಟೆಕ್ನಿಕ್ ಇರುತ್ತೆ ಅವ್ನು ಮಾತ್ರ ಬೆಳೆಯಕ್ಕೆ ಸಾಧ್ಯ ಎಲ್ಲರೂ ಅಷ್ಟು ಈಸಿಯಾಗಿ ಬೆಳೆಯೋಕ್ಕಾಗಲ್ಲ ತುಂಬ ನಾಲೆಡ್ಜ್ ಇರಬೇಕು ಬೆಳಿಬೇಕು ಅಂತಂದರೆ ಈಗ ಇವ್ರಿಗೆ ಮೋಸ ಮಾಡೋದು ಸುಳ್ಳು ಹೇಳೋದು ಮ್ಯಾನೇಜ್ ಮಾಡೋದು ಇವೆಲ್ಲ ಗೊತ್ತಿದ್ರೆ ಮಾತ್ರ ಬೆಳೆಯಕ್ಕೆ ಸಾಧ್ಯ ಇಲ್ಲ ಅಂದರೆ ನೀವು ಕೆಳಗೆ ಇರ್ತೀರಾ ಎಲ್ಲ ಮೇಲೂ ಹೋಗ್ತಿರ್ತಾರೆ ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಇನ್ನೂ ವಿಷಯ ಐತೆ ನೀವು ಇನ್ನೂ ಕೆಳಗೆ ಇದ್ದೀರ ಅಂದ್ರೆ ನೀವು ಅರ್ಥ ಮಾಡ್ಕೊಂಡ್ರಿ ನಿಮ್ಮಂತ ನಿಯತ್ ಪರ್ಸನ್ ಇನ್ನೊಬ್ಬ ಇಲ್ಲ ಅಂತ ನಿಯತ್ತಾಗಿರೋದು ಸ್ವಲ್ಪ ಒಂದೊಂದೇ ಮೆಟ್ಲು ಹಾಕ್ಕೊಂಡು ಬರ್ತಿರ್ತಾನೆ ವೆಯ್ಟ್ ಮಾಡ್ಬೇಕಷ್ಟೆ ವೆಯ್ಟ್ ಫಾರ್ ಟೈಮ್ಸ್ ನನಗೆ ಜಸ್ಟ್ ಚೀಸ್ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.